ವಿಕಲಚೇತನರಿಗೆ ಅನುಕಂಪ ಬೇಡ, ಅವಕಾಶ ಕೊಡಿ. ಜಿಲ್ಲಾಧಿಕಾರಿ ಡಾಕ್ಟರ್ ಸುಶೀಲಾ ಬಿ. ಇಂದು ಯಾದಗಿರಿ ಜಿಲ್ಲೆಯಲ್ಲಿ ವಿಕಲಚೇತನರ ಕುಂದುಕೊರತೆ ನಡೆಸಲಾಯಿತು. ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಜಿಲ್ಲಾಧಿಕಾರಿ ಡಾಕ್ಟರ್ ಸುಶೀಲಾರವರು, ವಿಕಲಚೇತನರು ಅಸಹಾಯಕರಲ್ಲ, ಸದೃಢರಿಗಿಂತಲೂ ವಿಶಿಷ್ಟ ಸಾಧನೆ ಮಾಡಬಲ್ಲರು. ಅವರಿಗೆ ಬೇಕಿರುವುದು ಅನುಕಂಪ ಅಲ್ಲ, ಅವಕಾಶ ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ಸುಶೀಲಾ ಬಿ ಅವರು ಅಧಿಕಾರಿಗಳಿಗೆ ತಿಳಿಸಿದರು. ವಿಕಲಚೇತನರ ಅಭಿವೃದ್ಧಿಗೆ ನಗರ ಸ್ಥಳೀಯ ಸಂಸ್ಥೆಗಳು, ಗ್ರಾಮೀಣ ಅಭಿವೃದ್ಧಿ, ಪಂಚಾಯತ್ ರಾಜ್ ಇಲಾಖೆ 5% ಅನುದಾನವನ್ನು ಕಲ್ಯಾಣ ಕಾರ್ಯಕ್ರಮಗಳಿಗಾಗಿ ಮೀಸಲಿರಿಸಬೇಕು. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಡಿ 18 ವರ್ಷ ಪೂರೈಸಿದ ವಿಕಲಚೇತನರಿಗೆ ಜಾಬ್ ಕಾರ್ಡ್ ವಿತರಿಸಬೇಕು. ವಿಕಲಚೇತನರ ವಿಶಿಷ್ಟ ಗುರುತಿನ ಚೀಟಿ UDID ಕಾರ್ಡ್ಗಳಲ್ಲಿ ಸಮಸ್ಯೆಗಳು ಕಂಡುಬಂದರೆ ಆದಷ್ಟು ಬೇಗ ಪರಿಹಾರ ಕಂಡುಕೊಳ್ಳಬೇಕು. ವಿಕಲಚೇತನರಿಗಾಗಿಯೇ ಸರ್ಕಾರ ಅನೇಕ ಸೌಲಭ್ಯ ಒದಗಿಸುತ್ತಿದ್ದು, ಅವರು ಸದ್ಬಳಕೆ ಮಾಡಿಕೊಂಡು ಉತ್ತಮ ಜೀವನ ರೂಪಿಸಿಕೊಳ್ಳಲು ಹಾಗೂ ಮಾನವ ಅಭಿವೃದ್ಧಿ ಯೋಜನೆಗಳು ಹಾಗೂ ಈ ಎಲ್ಲ ಸಾಮಾಜಿಕ ಭದ್ರತೆಯ ಕ್ರಮಗಳ ಜೊತೆಗೆ ವಿವಿಧ ಇಲಾಖೆಗಳ ಸಿಬ್ಬಂದಿ ವರ್ಗದವರು ಹಾಗೂ ಸಾರ್ವಜನಿಕರು ಸಹ ವಿಕಲಚೇತನರೊಡನೆ ಗೌರವದಿಂದ ವರ್ತಿಸಬೇಕು ತಿಳಿಸಿದರು. ಸರ್ಕಾರದ ಸಾರಿಗೆ ಬಸ್ಗಳಲ್ಲಿ ವಿಕಲಚೇತನರಿಗೆ ಸೀಟ್ ಕಡ್ಡಾಯ ಮೀಸಲಿಗೆ ಸೂಕ್ತ ವ್ಯವಸ್ಥೆ ಮಾಡಬೇಕು. ಜಿಲ್ಲೆಯ ಪ್ರತಿ ತಾಲೂಕಿನಲ್ಲಿ ಹಾಗೂ ಜಿಲ್ಲಾ ಬಸ್ ನಿಲ್ದಾಣಗಳಲ್ಲಿ ಸ್ನೇಹಿ ಶೌಚಾಲಯ ನಿರ್ಮಿಸಬೇಕು. ಕೃಷಿ ಇಲಾಖೆಯಲ್ಲಿ ವಿಕಲಚೇತನರ ರೈತರಿಗೆ ಮೊದಲ ಆದ್ಯತೆ ನೀಡಬೇಕು ಎಂದು ಜಿಲ್ಲಾಧಿಕಾರಿ ರವರಿಗೆ ವಿಕಲಚೇತನರು ಹಾಗೂ ಬೇಡಿಕೆಗಳಿಗೆ ಮನವಿ ಸಲ್ಲಿಸಿದರು. ಉಪಯೋಗ ಮಾಡುವಂತ ಕಾರ್ಯವನ್ನ ನಾವು ಮಾನ್ಯ ಸರ್ಕಾರ ತಿಳಿಸಿದಂತ ಮಾನ್ಯ ಮೇಡವರು ಕಳಕಳಿಯಿಂದ ಕೇಳ್ಕೊತಾ ಇದ್ದೀವಿ. ರೈಲ್ವೆ ಬಸ್ ಬಗ್ಗೆ ನಮ್ಮ ಸ್ನೇಹಿತರು ಮಾತಾಡಿದ್ರು, ಅದು ರಾಯಚೂರು ಹೋಗುವಂತ ವ್ಯವಸ್ಥೆ, ಅದನ್ನ ಇಲ್ಲೇ ಒಂದು ಯಾದಗಿರಿ ಮೂಲಕ ಕೊಟ್ಟು ಅದು ಗುಂತಕಲ್ಲಲ್ಲಿ ಎಲ್ಲ ಒಂದು ಪ್ರೊಸೀಜರ್ ಕೊಟ್ಟು ಅದನ್ನ ಪಾಸ್ ಬ್ಯಾಂಕ್ಗಳು ಖಾಸಗಿ ಕಟ್ಟಡದಲ್ಲಿ ಅವು ಏನಪ್ಪಾ ಅಂದ್ರೆ 2 ಅಂತಸ್ತೆ ಇರೋದು. ಬಹುಶಃ ಭದ್ರತೆ ದೃಷ್ಟಿಯಿಂದ ಬ್ಯಾಂಕ್ಗಳು 2 ಅಂತಸ್ತೆ ಇರ್ಬೋದು. ಅಂದ್ರೆ ಈ ಫಿಟ್ನೆಸ್ ನಲ್ಲಿ ನಾವು ಏರಕ್ಕೆ ಬಹಳಷ್ಟು ಕಷ್ಟ ಆಗುತ್ತೆ. ಅಲ್ಲಿ ಕೆಲಸ ಮಾಡಂತ ಇರ್ತಾರೆ ಕೆಲಸ ಮಾಡೋರು, ಅವರನ್ನ ಕೆಳಗಡೆ ಅವ್ರು ಇಳಿಸಿ ಇದನ್ನ ಮಾಡಿಕೊಟ್ರೆ ನಮ್ಗೆ ಬಹಳಷ್ಟು ಅನುಕೂಲ ಆಗ್ತದೆ. ಬಹುಶಃ ನಾವು ಅಷ್ಟೇ ಅಲ್ಲ, ನಮ್ಮ ಇಲಾಖೆ ಜೊತೆಗಿರುವಂತ ಹಿರಿಯ ನಾಗರಿಕರು ಮಾಸ್ಟರ್ಸ್ ಸುಮಾರು 75-80 ವರ್ಷದವರು ಮೇಲೆ ಹೋಗಲ್ಲ. ಅವರೆಲ್ಲ ಏನ್ ಮಾಡ್ತಾರೆ, ಮೇಲೆ ಬರೋಣ ಸೈನ್ ಮಾಡ್ರಿ, ಸೈನ್ ಮಾಡಿಸ್ಕೊಂಡ್ರೆ ನಿಮ್ಗೆ ಡ್ರಾ ಮಾಡ್ಕೊಡ್ತಾರೆ ದುಡ್ಡು. ಆ ವ್ಯವಸ್ಥೆಯನ್ನ ತೆಳಗಡೆ ಆಗ್ಬೇಕಂತ ದಯವಿಟ್ಟು ಅದೊಂದು ಕೇಳ್ಕೊಳ್ತಾ ಸಮುದಾಯ ಬಂದಿರಿ. ಅವ್ರು ಯಾಕೆ ಮಾಡ್ಯಾರ ಬೇಕಾದ್ರೆ ಒಂದ್ಸಲ ಚುನಾವಣೆಯಲ್ಲಿ ಬೇರೆ ತರ